ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲಿ ಈಗಾಗಲೇ 16ನೇ ವಿಧಾನಸಭೆಯ 9ನೇ ಅಧಿವೇಶನ ಮುಕ್ತಾಯ ಆಗಿದೆ. ಇನ್ನೇನು ಮುಂಬರುವ ಬಜೆಟ್ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಸಿದ್ಧತೆಯನ್ನು ಕೂಡ ಆರಂಭಿಸಿದ್ದಾರೆ. ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಇದೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನಕ್ಕೆ ಸಿದ್ಧತೆಯನ್ನು ಆರಂಭಿಸ್ತಾ ಇದ್ದಾರೆ. ಇವತ್ತು ಬಜೆಟ್ ಅಧಿವೇಶನದ ಸಿದ್ಧತೆಯನ್ನು ಆರಂಭ ಮಾಡಿರುವಂಥ ಸಿದ್ದರಾಮಯ್ಯನವರು ಫೆಬ್ರವರಿ 19ರವರೆಗೂ ಕೂಡ ಇಲಾಖಾವಾರು ಸಭೆಯನ್ನು ಮಾಡ್ತಾರೆ. ಅಂದರೆ ಇಲಾಖೆಯಲ್ಲಿ ಇದುವರೆಗೂ ಆಗಿರತಕ್ಕಂಥ ಪ್ರಗತಿ ಏನಿದೆ, ಜೊತೆಗೆ ಇಲ್ಲಿ ಪ್ರತಿಯೊಂದು ಇಲಾಖೆಯ ಬೇಡಿಕೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಸಭೆಯಲ್ಲಿ ಚರ್ಚೆಗಳು ಕೂಡ ಆಗ್ತವೆ. ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿರ್ತಕ್ಕಂಥವರು, ಅವರು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಈ ಒಂದು ವಿಶೇಷ ಅಧಿವೇಶನದ ಕಾರಣಕ್ಕಾಗಿ VBG ರಾಮ್ಜಿ ಯೋಜನೆಯ ಕುರಿತಾಗಿ ರಾಜ್ಯ ಸರ್ಕಾರ ಕರೆದಿರ್ತಕ್ಕಂಥ ವಿಶೇಷ ಅಧಿವೇಶನ ಏನಿತ್ತಲ್ಲ, ಆ ಒಂದು ಅಧಿವೇಶನದ ಕಾರಣಕ್ಕಾಗಿ ಒಂದಿಷ್ಟು ದಿನಗಳ ಕಾಲ ಅಧಿವೇಶನ ಇರುವಂಥ ಒಂದು ಕಾರಣಕ್ಕಾಗಿ ನಾಯಕತ್ವ ಬದಲಾವಣೆ ವಿಚಾರ ಅಲ್ಲೇ ಸ್ಟಾಪ್ ನಿಂತಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೆಳವಣಿಗೆಗಳಾಗಿರಲಿಲ್ಲ. ಆದರೆ ಅಧಿವೇಶನ ಮುಗಿದಿದೆ. ಈಗ ಬಜೆಟ್ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯವರು ಸಿದ್ಧತೆಯನ್ನು ಕೂಡ ಆರಂಭಿಸಿದ್ದಾರೆ. ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಕೂಡ ಆ್ಯಕ್ಟಿವ್ ಆಗಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳೋದಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಈಗಿರ್ತಕ್ಕಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಅಧಿವೇಶನಕ್ಕೂ ಮುನ್ನವೇ CM ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅವರು ಸಿದ್ಧತೆಯನ್ನು ಆರಂಭಿಸ್ತಿದ್ದಾರೆ. ಒಂದೊಮ್ಮೆ ಬಜೆಟ್ ಅಧಿವೇಶನದ ಬಳಿಕವಾದರೂ ತನಗೆ CM ಸ್ಥಾನ ಸಿಗಬಹುದು ಅನ್ನುವಂಥ ಆಶಾಭಾವನೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಳ್ಳುವಂತೆ ಕಾಣಿಸ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಮತ್ತೆ ಅವರ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡೀತಿರ್ತಕ್ಕಂಥ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುವಂಥದ್ದು ಸಾಧ್ಯತೆ ತೀರಾ ಕಡಿಮೆ ಅಂತ ಅನಿಸುತ್ತೆ. ಆದರೂ ಕೂಡ ಏನು ಅವರು ಪ್ರಯತ್ನವನ್ನು ಏನಿದೆಯಲ್ಲ, ಆ ಒಂದು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದೇ ವಾರದಲ್ಲಿ ಅಥವಾ ಇಂದು ಅಥವಾ ನಾಳೆ ದೆಹಲಿಗೆ ತೆರಳುವಂಥ ಸಾಧ್ಯತೆ ದಟ್ಟವಾಗಿದೆ. ಒಂದೊಮ್ಮೆ ಇಂದು ನಾಳೆ ತೆರಳದೇ ಇದ್ದರೆ ಮುಂದಿನ ವಾರದ ಒಳಗಾಗಿ ಅವರು ದೆಹಲಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೇಳಿ ಅಲ್ಲಿ ದೆಹಲಿಗೆ ತೆರಳ್ತಾರೆ ಅನ್ನುವಂಥ ಮಾಹಿತಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಅಂದರೆ ಈ ಒಂದು ಸಂಸತ್ ಅಧಿವೇಶನ ಇರ್ತಕ್ಕಂಥ ಕಾರಣಕ್ಕಾಗಿ ಈ ಮುಂದಿನ 2 ದಿನಗಳಲ್ಲಿ ಅವರೇನಾದರೂ ತೆರಳಲಿಲ್ಲ ಅಂತಂದರೆ ಮುಂದಿನ ವಾರದ ಒಳಗಾಗಿ ಅವರು ದೆಹಲಿಗೆ ತೆರಳುವಂಥದ್ದು ಖಚಿತ. ಅಲ್ಲಿ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಅವರು ಡಿ ಕೆ ಶಿವಕುಮಾರ್ ಪಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಪ್ರಯತ್ನವನ್ನು ನಾನು ಮಾಡಬೇಕು, ಫಲಾಫಲ ದೇವರಿಗೆ ಬಿಟ್ಟಿದ್ದು ಅನ್ನುವಂಥದ್ದು. ಅದೇ ಒಂದು ಮಾರ್ಗದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ನಡೀತದಂತೆ ಕಾಣಿಸ್ತಾ ಇದೆ. ಒಂದು ಕಡೆ CM ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. 17ನೇ ಬಾರಿ ಬಜೆಟನ್ನು ಮಂಡಿಸುವ ಮೂಲಕವಾಗಿ ತನ್ನ ದಾಖಲೆಯನ್ನು ಇನ್ನಷ್ಟು ಭದ್ರಗೊಳಿಸುವಂಥ ಕೆಲಸಕ್ಕೆ CM ಸಿದ್ದರಾಮಯ್ಯವರು ಕೈ ಹಾಕಿದ್ದಾರೆ. ಬಜೆಟ್ ಅಧಿವೇಶನದ ನಡುವೆ ಈ ಒಂದು ನಾಯಕತ್ವದ ಜಟಾಪಟಿಯು ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸ್ಥಿರ ಸರ್ಕಾರದ ಒಂದು ವಿಚಾರದಲ್ಲಿ ಈ ಒಂದು ಅಸ್ಥಿರತೆ ಕಾಣ್ತಾ ಇದೆಯಾ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ರಾಜಕೀಯ ಧುರೀಣರು ಕೂಡ ಈ ರೀತಿಯ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ವಿಶ್ಲೇಷಕರು ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಸ್ಥಿರ ಸರ್ಕಾರ ಇದೆ, ಅವ್ರಿಗೆ ಸಾಕಷ್ಟು ಸಂಖ್ಯೆಯ ಶಾಸಕರ ಬಲ ಇದೆ, ವಿಪಕ್ಷಗಳು ಸರ್ಕಾರವನ್ನು ಅಲುಗಾಡಿಸುವಂಥ ಸಾಮರ್ಥ್ಯ ಇಲ್ಲದಿರುವಂಥ ರೀತಿಯಲ್ಲಿದೆ. ಅಂದರೆ ಚುನಾವಣೆಯಲ್ಲಿ ಅಷ್ಟು ಬೆಂಬಲ ಒಂದು ಆಡಳಿತ ಪಕ್ಷಕ್ಕೆ ಸಿಕ್ಕಿದೆ. ಇಂಥ ಒಂದು ಸಂದರ್ಭದಲ್ಲಿ ತನ್ನದೇ ಪಕ್ಷದ ಇಬ್ಬರು ನಾಯಕರು ಅಂದರೆ CM DCM ಅವರ ನಡುವೆ ಭಿನ್ನಾಭಿಪ್ರಾಯ ಈಗ ಸ್ಥಿರ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಒಂದು ಸಂದರ್ಭಕ್ಕೆ ಎದುರು ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಅದೇನೇ ಇರಲಿ, ಈಗ ಬಜೆಟ್ ಅಧಿವೇಶನವನ್ನು ಮಾರ್ಚ್ ಮೊದಲ ವಾರದ ಆರಂಭದಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯವರು ಚಿಂತನೆಯನ್ನು ಮಾಡಿದಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಫೆಬ್ರವರಿ 19ರ ಒಳಗೆ ಇಲಾಖಾವಾರು ಸಭೆಗಳನ್ನು ಮುಗಿಸಿ ಬಜೆಟ್ಗೆ ಸಿದ್ಧತೆಯನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರವಾಸವನ್ನು ಮಾಡಿ ಅಲ್ಲಿ ಹೈಕಮಾಂಡ್ ನಾಯಕರ ಮನವೊಲಿಸುವ ಪ್ರಯತ್ನವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.